ನಿರೀಕ್ಷಿತ ಫಲಿತಾಂಶ ಬರಲಿಲ್ಲ. ನಿರೀಕ್ಷೆ ಒಂದಿರ್ತದೆ, ಫಲಿತಾಂಶ ಒಂದಿರ್ತದೆ. ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಜನ ಸಂಪೂರ್ಣವಾಗಿ ಎರಡೂ ಪ್ರಮುಖ ರಾಜಕೀಯ ಪಕ್ಷಗಳು ದ್ರವಿಡಿಯನ್ ಹೋರಾಟದ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು ದಶಕಗಳ ಕಾಲ ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು. ಸೊ ಇವತ್ತು ಅದು ಹೋಗಿ ಹೊಸದನ್ನು ಜನ ಹುಡುಕಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನವನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು TVK ಪಕ್ಷದ ಮುಖ್ಯಸ್ಥರು ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ಕಾಂಗ್ರೆಸ್ ಬೆಂಬಲ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ಸೊ ಅಂದರೆ ಯಾವ ಬೇಸ್ ಮೇಲೆ ಅಂದರೆ ಜಾತ್ಯತೀತ ನಿಲುವನ್ನು TVK ಪಕ್ಷ ಮುಖ್ಯಸ್ಥರು ಮೊದಲಿಂದನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಚುನಾವಣೆಗೆ ಪೂರ್ವದಲ್ಲೂ ಕೂಡ ಅವರು ಘೋಷಣೆ ಮಾಡಿದರು, ನಾನು ಯಾವುದೇ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗೋದಿಲ್ಲ, ಜಾತ್ಯತೀತ ನಿಲುವಿನಲ್ಲಿ ನಾನು ರಾಜಕಾರಣವನ್ನು ಮಾಡ್ತೇನೆ ಅಂಥೇಳಿ ತಮಿಳುನಾಡಿನ ಜನರಿಗೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಹೇಳಿದರು. ಹಾಗಾಗಿ ಇವತ್ತು ಆ ಒಂದು ಹೇಳಿಕೆ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಜನ ಹೊಸದನ್ನು ಬಯಸ್ತಾರೆ. ನಿಮ್ಮ ಟಿವಿಲೂ ಅಷ್ಟೇನೆ, ದಿನ ಒಂದೊಂದು ಹೊಸದು ಬರ್ತಾ ಇತ್ತು ಅಂತ ಅಂದರೆ ಹೊಸದು ಏನಾರ ಬರ್ತದೇನೋ ಅಂತ ನೋಡ್ತಾ ಇರ್ತಾರೆ. ನೀವು ಹಾಕಿದ್ದೇ ಕಾರ್ಯಕ್ರಮ ಆಗ್ತಾ ಇತ್ತು ಅಂತ ಅಂದರೆ ನಿಮ್ಮನ್ನು ಕೂಡ ನೋಡೋದಿಲ್ಲ, ನಿಮ್ಮನ್ನು ಕೂಡ ಸ್ಕ್ರೀನಲ್ಲಿ ಬದಲಾಯಿಸ್ತಾರೆ. ಅದು ಪಕ್ಷದ ಆಂತರಿಕ ವಿಚಾರಗಳು, ಅದು ಪಕ್ಷದ ಆಂತರಿಕ ವಿಚಾರಗಳು. ಚುನಾವಣಾ ಮುಂಚೆನೆ TVK ಜೊತೆಗೆ ಹೋಗ್ಬೇಕು ಅನ್ನುವಂತ ವಾದ ಇತ್ತು. ನಿಮ್ಮ ಕಾಂಗ್ರೆಸ್ನ ನಾಯಕರುಗಳೇ ಅಲ್ಲಿ ಅದನ್ನ ಅಬ್ಜೆಕ್ಷನ್ ಮಾಡೋದ್ರ ಸಲುವಾಗಿ ಅದಾಗಲಿಲ್ಲ. ಬಹುಶಃ ಹೋಗಿದ್ದಿದ್ರೆ ನಿಮಗೂ ಒಂದು ಗೌರವಯುತವಾಗಿ ಇರ್ತಿತ್ತು ಅಂತ. ಕೆಲವು ಸಂದರ್ಭದಲ್ಲಿ ಕೆಲವೊಂದು ತೀರ್ಮಾನಗಳಲ್ಲಿ ರಾಷ್ಟ್ರೀಯತೆ, ರಾಷ್ಟ್ರೀಯ ವಿಚಾರಗಳನ್ನು ರಾಷ್ಟ್ರೀಯ ನಾಯಕರುಗಳು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿರ್ತಾರೆ. ಸೊ ಬಹಳ ವರ್ಷಗಳ ಕಾಲ ನಾವು ಇಂಡಿಯಾ ಒಕ್ಕೂಟದಲ್ಲಿ ಇದ್ವಿ. ಇಂಡಿಯಾ ಒಕ್ಕೂಟದಲ್ಲಿರೋದ್ರಿಂದ ಇಂಡಿಯಾ ಒಕ್ಕೂಟಕ್ಕೆ ಯಾವುದೇ ಥರದ ಸಮಸ್ಯೆ ಆಗಬಾರ್ದು ಅಂಥೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ನಿರ್ಣಯವನ್ನು ಮಾಡಿದರು. ಇವತ್ತು ತೀರ್ಮಾನ ಫಲಿತಾಂಶಗಳು ಬಂದ ಮೇಲೆ ನಾವು ಜಾತ್ಯತೀತ ತತ್ವಗಳಿಗೆ ನಾವು ಗೌರವಿಸಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ಪಕ್ಷದ ಹಿರಿಯರು ತೀರ್ಮಾನವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ರೆಡಿ ಇದ್ರು ತೀರ್ಮಾನಕ್ಕೆ, ರಾಹುಲ್ ಗಾಂಧಿ ರೆಡಿ ಇದ್ರು, ಲೋಕಲಿ ಅದಾಗಲಿಲ್ಲ. ಇಲ್ಲ, ವಿಚಾರಗಳು ಬೇರೆಯವ್ರು ಹೇಳ್ತಾರೆ. ಎಲ್ಲೂ ಕೂಡ ಯಾರು ಕೂಡ ಅದನ್ನು ಓಪನ್ ಆಗಿ ಎಲ್ಲೂ ಹೇಳಿಲ್ವಲ್ಲ, ಎಲ್ಲ ಗಾಸಿಪ್. ಖಂಡಿತ ಅನಿಸಿತ್ತು. ಆ ವಿಚಾರವನ್ನು ನಾನು ಪಕ್ಷದ ಆಂತರಿಕದ ನಮ್ಮ ಅಭ್ಯರ್ಥಿ ಹತ್ರನೂ ವಿಚಾರಗಳನ್ನು ತಿಳಿಸಿದ್ದೆ, ಬೇರೆ ನಮ್ಮ ನಾಯಕರುಗಳ ಹತ್ರನೂ ತಿಳಿಸಿದ್ದೆ. ಸೊ ಜನ ಹುಚ್ಚಂತೂ ಬಂದಿದೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂಥೇಳಿ. ಸೊ ಬಹುತೇಕ ಸೀಟ್ಗಳು ಗೆದ್ದಿರ್ತಕ್ಕಂಥದ್ದು ಅರ್ಬನ್ ವೋಟರ್ಸನ್ನೇ TVKಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಗಣನೀಯವಾಗಿ ನಾವು ಗಮನಿಸಬೇಕಾಗ್ತದೆ. ದಿನ ಭಾಳ ದೂರ ಇದೆಯಲ್ಲ. 2 ವರ್ಷ ಉಪಚುನಾವಣೆಗಳನ್ನು ಗೆದ್ದಿದ್ದೀರಾ, 2 ಉಪಚುನಾವಣೆಗಳು ಕೆಲವಿಗೆ ಹಿಂದೆನೇ ಕಾರಣ ಆಯಿತು ಅನ್ನೋ ಒಂದು ಮಾತುಗಳು, ಬೈ ಎಲೆಕ್ಷನ್ ಎಲ್ಲ ಹಿಂದೆ ಕೈ ಹಿಡಿದಿದೆ. 2028ಕ್ಕೂ ಅದನ್ನೇ ಅಳವಡಿಸಬೇಕು ಅನ್ನೋ ಒಂದು ಮಾತುಗಳು ಬರ್ತಾ ಇರುವಂಥದ್ದು. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಜನ ತೀರ್ಪು ಕೊಟ್ಟಿದ್ದಾರೆ. ಪಕ್ಷ ಒಗ್ಗಟ್ಟಾಗಿ ಕೆಲವೊಂದು ಗೊಂದಲಗಳಿದ್ದರೂ ಕೂಡ ನಮ್ಮ ಸರ್ಕಾರದ ಕೆಲಸಗಳು, ಸಾಧನೆ ಮತ್ತು ಆ ಕ್ಷೇತ್ರದಲ್ಲಿದ್ದಂಥ ಅನುಕಂಪದ ಅಲೆ ಎಲ್ಲವೂ ಕೂಡ ಒಂದಷ್ಟು ಸಹಾಯ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.